ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೆರಿ ಫಾಸ್ಟ್ ಆ್ಯಂಡ್ ಕ್ವಿಕ್ಕಾಗಿ ಮಶಪ್ಪನ್ನು ಮಾಡೋದು ಹೇಗೆ ಅಂತ ನೋಡ ಬನ್ನಿ. ಮೊದಲಿಗೆ ಕುಕ್ಕರ್ಗೆ ತೊಳ್ಕೊಂಡಿರೋವಂಥ ಮಿಕ್ಸಿ ಸೊಪ್ಪನ್ನು ಹಾಕಿದ್ದೀನಿ. ಅದಕ್ಕೆ ತೊಳ್ಕೊಂಡಿರೋವಂಥ ಹೆಸರು ಕಾಳು ಹಾಕಿದ್ದೀನಿ. ಜೊತೆಗೆ ತೊಳ್ಕೊಂಡಿರೋವಂಥ ಸ್ವಲ್ಪ ತೊಗರಿಬೇಳೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಜೊತೆಗೆ 2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 1 ಮೆಣಸಿನ್ಕಾಯಿ, ನೀವು ಬೇಡ ಅಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಇದ್ರ ಜೊತೆಗೆ 2 ಟೊಮೊಟೊನೂ ಹಚ್ಕೊಂಡಿರೋವಂಥದ್ದು, 1 ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಮಸಾಲ ಪೌಡರನ್ನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಎಲ್ಲದನ್ನು ಬೇಯೋದಕ್ಕೆ ನೀರು ಹಾಕ್ತೀನಿ. ನೀರನ್ನು ನೋಡ್ಕೊಂಡು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡ್ಮೇಲೆ ಏರೆಲ್ಲ ಬಿಟ್ಟು ಕುಕ್ಕರ್ ಲಿಡ್ ಓಪನ್ ಮಾಡಿ ಸೊಪ್ಪು ಕಾಳು ಮತ್ತು ಎಲ್ಲದನ್ನು ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣ ಆದಮೇಲೆ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು 1 ಮೀಡಿಯಮ್ಮಲ್ಲಿ ರುಬ್ಕೊಬೇಕು. ರುಬ್ಕೊಂಡಿದ್ದಾಗಿದೆ. ಈಗ ಸ್ಟವ್ ಮೇಲೆ ಒಂದು ತಪ್ಪಲೆ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದಮೇಲೆ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ ರುಬ್ಕೊಂಡಿರೋಂಥ ಮಸಾಲನ ಹಾಕ್ತೀನಿ. ಹಾಗೆ ನಾವು ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಸೊಪ್ಪು ಕಾಳು ಎಲ್ಲ ಬೇಯಿಸಿರೋಂಥ ನೀರು, ಆ ನೀರನ್ನು ಹಾಕ್ತೀನಿ. ಇದಕ್ಕೆ ನಾವು ಜಾಸ್ತಿ ನೀರು ಹಾಕ್ಕೊಬಾರ್ದು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಾಂಬಾರು ಅಷ್ಟಾಗಿ ಚೆನ್ನಾಗಿರಲ್ಲ. ನೋಡಿಕೊಂಡು ನಾವು ಮೀಡಿಯಮ್ಮಾಗಿ ನೀರನ್ನು ಹಾಕ್ಕೊಬೇಕು. ಸಾರು ತುಂಬ ತೆಳುವಾದರೆ ಚೆನ್ನಾಗಿರಲ್ಲ. ಇದಕ್ಕೆ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪನ್ನು ನಾವು ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ಮುಂಚೆನೇ ಹಾಕಿರ್ತೀವಿ. ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದೀನಿ. ಸಾಂಬಾರು ಕುದಿ ಬಂತು. ನೋಡಿ ಎಷ್ಟು ಈಸಿಯಾಗಿ ನಾವು ವೆರಿ ಫಾಸ್ಟ್ ಆ್ಯಂಡ್ ಕ್ವಿಕ್ಕಾಗಿ ನಾವು ಮಶಪ್ಪನ್ನು ಮಾಡ್ಕೋಬೋದು ಅಂತ. ಅನ್ನ ಮುದ್ದೆ ಜೊತೆ ನಾವು ಈ ಮಶಪ್ಪನ್ನು ಹಾಕ್ಕೊಂಡು ಊಟ ಮಾಡ್ಬೋದು. ಮತ್ತೊಂದು ಒಳ್ಳೆಯ ರೆಸಿಪಿ ಜೊತೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ.